ನಮಸ್ಕಾರ. ನಾನು ಬಸವರಾಜ್. ಎಲ್ಲವೂ ಅಂದುಕೊಂಡಿದ್ರೆ ಮೇ 7, 2026 ಗುರುವಾರ ನೆಹರು ಸ್ಟೇಡಿಯಂನಲ್ಲಿ ತಮಿಳುನಾಡಿನ 20ನೇ ಮುಖ್ಯಮಂತ್ರಿಯಾಗಿ ಟಿವಿಕೆ ಮುಖ್ಯಸ್ಥ ನಟ ವಿಜಯ್ ಪ್ರಮಾಣ ವಚನ ಸ್ವೀಕರಿಸಬೇಕಿತ್ತು. 108 ಸ್ಥಾನ ಗೆದ್ದಿದ್ದಾರೆ. ಸರಳ ಬಹುಮತಕ್ಕೆ 10 ಸ್ಥಾನ ಬಾಕಿ ಇದೆ. ಆದರೆ ಅವರು ಮುಖ್ಯಮಂತ್ರಿ ಆಗೋದಕ್ಕೆ ತಡೆ ಒಡ್ಡಿದ್ದು ಯಾರು? ಅವರ ಕಾಲನ್ನ ಹಿಡಿದು ಎಳಿತಿರೋದು ಯಾರು? ದೆಹಲಿಯ ನಾಯಕರ ಅಥವಾ ತಮಿಳುನಾಡಲ್ಲೇ ಕೂತಂತಹ ಕೆಲ ನಾಯಕರ? ಕಾರಣ ಇಷ್ಟೇ, ಬಹುದೊಡ್ಡ ದಿಗ್ವಿಜಯವನ್ನ ವಿಜಯ್ ಗಳಿಸಿರುವಂಥದ್ದು 2026ರ ತಮಿಳುನಾಡು ವಿಧಾನಸಭಾ ಚುನಾವಣೆಯಲ್ಲಿ. ಸಂವಿಧಾನ ಏನು ಹೇಳುತ್ತೆ? ಅತಿ ದೊಡ್ಡ ಪಕ್ಷ ಯಾವುದಿರುತ್ತೆ ಅದಕ್ಕೆ ಸರ್ಕಾರ ರಚಿಸೋದಕ್ಕೆ ರಾಜ್ಯಪಾಲರು ಅವಕಾಶ ಕೊಡಬೇಕು. ಆದರೆ ರಾಜ್ಯಪಾಲರು ಮಾಡ್ತಿರುವಂಥದ್ದೇನು? ನಿಮಗೆ ಪೂರ್ಣ ಬಹುಮತ ಇದೆ ಅನ್ನೋದನ್ನ ತೋರಿಸಿ ನನಗೆ ಅಂತ ಕೇಳ್ತಿದ್ದಾರೆ. ಆದರೆ ಫ್ಲೋರ್ ಟೆಸ್ಟ್ ಮಾಡಬೇಕಾಗಿರುವಂಥದ್ದು ವಿಧಾನಸಭೆಯ ಒಳಗಡೆಯೇ ವಿನಃ ಹಾದಿ ಬೀದಿಲೋ ಲೋಕಭವನದಲ್ಲೋ ರಾಜಭವನದಲ್ಲೋ ಅಲ್ಲ. ಆದಾಗ್ಯೂ ಮೇಲ್ನೋಟಕ್ಕೆ ಇಲ್ಲಿ ಮೊದಲಿಗೆ ವಿಜಯ್ ಅವರಿಗೆ ಅಡ್ಡಿಯಾಗಿರುವಂಥದ್ದು ಮತ್ತದೇ ದಲಿತ ಸಮಾಜದ ರಾಜ್ಯಪಾಲರು, ತಮಿಳುನಾಡಿನ ರಾಜ್ಯಪಾಲರಾದಂತಹ ರಾಜೇಂದ್ರ ವಿಶ್ವನಾಥ ಅರ್ಲೇಕರ್, RV ಅರ್ಲೇಕರ್. ವಿಶೇಷ ಅಂದ್ರೆ ಇವರು ಗೋವಾದ ಈ ಕಟ್ಟಕಡೆಯ ವಿಧಾನಸಭಾ ಕ್ಷೇತ್ರ ಪರ್ಲೆಂ ವಿಧಾನಸಭಾ ಕ್ಷೇತ್ರದಿಂದ ಶಾಸಕರಾಗಿ ಆಯ್ಕೆಯಾಗಿದ್ರು. ಲಕ್ಷ್ಮೀಕಾಂತ್ ಪರ್ಸೇಕರ್ ಅವರ ಸಂಪುಟದಲ್ಲಿ ಅರಣ್ಯ ಖಾತೆಯ ಸಚಿವರಾಗಿದ್ರು. ಕೇರಳದಲ್ಲಿ, ಬಿಹಾರದಲ್ಲಿ ರಾಜ್ಯಪಾಲರಾಗಿದ್ದವರು ಈ ರಾಜೇಂದ್ರ ವಿಶ್ವನಾಥ ಅರ್ಲೇಕರ್ ಈಗ ತಮಿಳುನಾಡಿನ ರಾಜ್ಯಪಾಲರಾಗಿದ್ದಾರೆ. ಬಹುಪಾಲು ಸಂದರ್ಭಗಳಲ್ಲಿ ಅದು SR ಬೊಮ್ಮಾಯಿ ಅವರ ಸರ್ಕಾರ ಇರಬಹುದು, ಮತ್ತೊಬ್ಬರ ಸರ್ಕಾರ ಇರಬಹುದು, ಯಾರು ಕೇಂದ್ರದಲ್ಲಿ ಕೂತಿರ್ತಾರೆ ಸರ್ಕಾರ, ಅವರು ತಮಗೆ ಬೇಕಾದಂತಹ ಬೇಡವಾದಂತಹ ರಾಜ್ಯಗಳಲ್ಲಿನ ನಾಯಕರನ್ನ, ಸರ್ಕಾರಗಳನ್ನ ಹಿಡಿದಿಟ್ಕೊಳ್ಳೋದಕ್ಕೆ, ಕಂಟ್ರೋಲ್ಗೆ ತಗೊಳ್ಳೋದಕ್ಕೆ ರಾಜ್ಯಪಾಲರ ಮೂಲಕ ಇಂಥದ್ದೊಂದು ಪ್ರಯತ್ನಗಳನ್ನ ಮಾಡಿಸ್ತಾರೆ. ಅರ್ಲೇಕರ್ ಅವರು ಎಷ್ಟೇ ಏನೇ ವ್ಯತ್ಯಾಸಗಳನ್ನ ಮಾಡಿದ್ರು, ಎಷ್ಟೇ ಏನೇ ಹೇಳಿದ್ರು, ಈಗೇನಾದ್ರೂ ಹೈಕೋರ್ಟ್ಗೆ ಹೋದ್ರೆ ವಿಜಯ್ ಅವರು ತುಂಬಾ ಸ್ಪಷ್ಟವಾಗಿ ಹೈಕೋರ್ಟ್ ಕೂಡ ಹೇಳುತ್ತೆ ಇಲ್ಲ, ರಾಜ್ಯಪಾಲರು ಅವಕಾಶ ಮಾಡಿಕೊಡ್ಬೇಕು ಅಂತ. ಯಾಕಂದ್ರೆ ಇಷ್ಟೊತ್ತಿಗಾಗ್ಲೇ ಅವರು 20ನೇ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಬೇಕಿತ್ತು. ಕಾರಣ ಏನಂದ್ರೆ, ಒಂದು ಹಂತಕ್ಕೆ ಸ್ಪಷ್ಟವಾಗಿ 5 ಶಾಸಕರನ್ನ ಗೆದ್ದಂತಹ ಕಾಂಗ್ರೆಸ್ DMK ಮೈತ್ರಿಯಿಂದ ಹೊರಗೆ ಬಂದು TVK ಪಕ್ಷಕ್ಕೆ ಬೆಂಬಲ ಸೂಚಿಸಿತ್ತು ವಿಜಯ್ ಅವರೇ ಆಹ್ವಾನಿಸಿದ ಮೇರೆಗೆ. ಇದಲ್ಲದೆ ವಿಡುದಲೈ ಚಿರತೆಗಳು ಕಚ್ಚಿ VCK ಕೂಡ ತುಂಬಾ ಸ್ಪಷ್ಟವಾಗಿ ಸ್ಟಾಲಿನ್ ಅವರ ಮುಂದೆನೆ ಹೇಳಿ, ನಾವು TVKಯನ್ನ ಬೆಂಬಲಿಸ್ತೀವಿ, ಸುಸ್ಥಿರ ಸರ್ಕಾರವನ್ನ ನಡೆಸೋದಕ್ಕೆ ಅವಕಾಶ ಮಾಡಿಕೊಡ್ತೀವಿ ಅಂತ ಹೇಳಿದ್ರು, ಬಹಿರಂಗವಾಗಿ ಘೋಷಣೆ ಮಾಡಿದ್ರು. ಅಲ್ಲಿಗೆ ಬೇಕಿದ್ದಂತಹ ಹೆಚ್ಚುವರಿ 10 ಸ್ಥಾನಗಳು ಕೂಡ ಸಿಕ್ಕಿದೆ. ಅರೆ ಈಗ ಬಹುಪಾಲು ಮಾಧ್ಯಮಗಳು ಪ್ಲಾಂಟ್ ಮಾಡಿರೋ ಮತ್ತೊಂದು ಸುದ್ದಿ ಏನಂದ್ರೆ, AIDMK DMK ಒಂದಾಗತ್ತೆ, ಒಂದಾದ್ಮೇಲೆ ಇನ್ನೊಂದು 12-13 ಸ್ಥಾನಗಳು ಬೇಕಾಗುತ್ತೆ. ಆ 12-13 ಸ್ಥಾನಗಳನ್ನ VCK, CPIM, CPM ಈ ಎಡಪಕ್ಷಗಳ ಕೆಲ ಶಾಸಕರು, VCK, ಕಾಂಗ್ರೆಸ್ ಎಲ್ಲರನ್ನೂ ಒಟ್ಟುಗೂಡಿಸಿ ಅವರು ಕೂಡ ಸರ್ಕಾರ ರಚಿಸೋಕೆ ರಾಜ್ಯಪಾಲರ ಮುಂದೆ ಮನವಿ ಸಲ್ಲಿಸಬಹುದು ಅಂತ ಪ್ಲಾಂಟ್ ಮಾಡ್ತಿದ್ದಾರೆ. ಯಾವ ಕಾರಣಕ್ಕೂ ಕೂಡ AIADMK ಮತ್ತು DMK ಒಂದಾಗೋದೇ ಇಲ್ಲ. ಕೇವಲ TRPಗೋಸ್ಕರ ಅಥವಾ ದಿನವನ್ನ ಡ್ರಾಗ್ ಮಾಡ್ಲಿಕ್ಕೋಸ್ಕರ ಬಹುಪಾಲು ಮಾಧ್ಯಮಗಳು ಆ ಒಂದು ಸುಳ್ಳು ಸುದ್ದಿಯನ್ನ ಪ್ಲಾಂಟ್ ಮಾಡ್ತಿದ್ದಾವೆ. ನೇರವಾಗಿ ಇಂಗ್ಲಿಷ್ನ ನಿಯತಕಾಲಿಕೆಗೊಂದು ಸ್ಟಾಲಿನ್ ಸ್ಪಷ್ಟವಾಗಿ ಹೇಳಿದ್ದಾರೆ, ಇನ್ನು 6 ತಿಂಗಳು ನಾವು ಅವ್ರ ತಂಟೆಗೆ ಹೋಗೋದಿಲ್ಲ, TVK ಸರ್ಕಾರ ರಚನೆ ಮಾಡಲಿ, ಆದರೆ ಅವರ ಯೋಜನೆಗಳು ಜಾರಿಯಾಗದೆ ಹೋದ್ರೆ, ಜನಪರ ಕಲ್ಯಾಣ ಕಾರ್ಯಕ್ರಮಗಳು ಸರಿಯಾಗಿ ಜಾರಿಯಾಗದೆ ಹೋದ್ರೆ ನಾವು ಆಗ ಮಾತಾಡ್ತೀವಿ, ಈಗ ಮಾತಾಡೋದಿಲ್ಲ ಅನ್ನೋದನ್ನ ಹೇಳಿರುವಂಥದ್ದು. ಆದರೆ ಇಲ್ಲಿ ತುಂಬಾ ಮುಖ್ಯವಾಗಿ ನಿಮಗೆ ಹೇಳಬೇಕಾಗಿರೋ ವಿಚಾರ ಏನಂದ್ರೆ, ವಿಜಯ್ ಅವರನ್ನ ಇನ್ನಿಲ್ಲದೆ ಗೋಳಾಡಿಸ್ತಿರುವಂಥದ್ದು ದೆಹಲಿಯ ನಾಯಕರು, BJPಯ ನಾಯಕರು, ಕೇಂದ್ರ ಸಚಿವರೇ ಇರಬಹುದಾ
ಅನ್ನೋದಕ್ಕೆ 4 ಹೇಳಿಕೆಗಳು ಮತ್ತು 4 ನಡೆಗಳು ಇಲ್ಲಿ ಸಾಕ್ಷಿಯನ್ನ ನುಡಿತಿದ್ದಾವೆ. ಇದೇ 2024ರಲ್ಲಿ ಅಮಿತ್ ಶಾ ಅವರ ಒಂದು ಹೇಳಿಕೆಗೆ ವಿಜಯ್ ಅವರು ನೇರ ಟಾಂಗ್ ಕೊಟ್ಟಿದ್ರು. ಏನದು? ಡಾಕ್ಟರ್ BR ಅಂಬೇಡ್ಕರ್ ಅವರ ಬಗ್ಗೆ ಸಂಸತ್ನಲ್ಲಿ ಅಮಿತ್ ಶಾ ಅವರು ನೀಡಿದ್ದ ಕೆಲವು ಹೇಳಿಕೆಗಳಿಗೆ ವಿಜಯ್ ಹೇಳಿದ್ದೇನು ಗೊತ್ತಾ? ಕೆಲವರಿಗೆ ಅಂಬೇಡ್ಕರ್ ಹೆಸರಂದ್ರೆ ಅಲರ್ಜಿ ಅಂತ ಹೇಳೋ ಮೂಲಕ ಬಿಜೆಪಿ ತಮಿಳುನಾಡಲ್ಲಿ, ಅಮಿತ್ ಶಾ ತಮಿಳುನಾಡಲ್ಲಿ ಅಂಬೇಡ್ಕರ್ ವಿರೋಧಿ ಅನ್ನೋದನ್ನ ತಮ್ಮ ಬಹುಪಾಲು ವೇದಿಕೆಗಳಲ್ಲಿ, ತಮ್ಮ ಅಭಿಮಾನಿಗಳ ವಲಯದಲ್ಲಿ ಸಂದೇಶವನ್ನ ರವಾನಿಸಿದ್ರು. ಇದು ಅಮಿತ್ ಶಾ ಅವರ ಕೋಪಕ್ಕೆ ಕಾರಣ ಆಗಿತ್ತು. ಅವತ್ತಿನಿಂದ ಕೂಡ ವಿಜಯ್ ಅವರ ಮೇಲೆ ಅಮಿತ್ ಶಾ ಅವರು ಕೆಂಗಣ್ಣು ಬೀರಿದ್ರು. 2026ರ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲೂ ಕೂಡ 2026ರ ಚುನಾವಣಾ ಪ್ರಚಾರದ ವೇಳೆ ತಮಗೆ ಸರಿಯಾದ ಭದ್ರತೆ ನೀಡ್ತಿಲ್ಲ ಅಂತ ಆರೋಪಿಸಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರಿಗೆ ಇದೇ ವಿಜಯ್ ಅವರು ಪತ್ರ ಬರೆದಿದ್ರು. ತನಿಖೆಗೆ ಆಗ್ರಹಿಸಿದ್ರು ಕರೂರು ದುರಂತದ ಪ್ರಕರಣದ ನಂತರ. ಇದು ಕೂಡ ಇವತ್ತು ರಾಜ್ಯಪಾಲರ ಮೂಲಕ ವಿಜಯ್ ಅವರ ಕಾಲೆಳಿಸುವಂತಹ, ಗೋಳಾಡಿಸುವಂತಹ, ತೊಂದರೆ ಕೊಡುವಂತಹ ಪ್ರಯತ್ನದ ಭಾಗವೇ ಇದ್ದಿರಬಹುದು ಅನ್ನೋದಕ್ಕೆ ಸಾಕ್ಷಿಯಾಗಿದೆ. ಬಹುಪಾಲು ವೇದಿಕೆಗಳಲ್ಲಿ ವಿಜಯ್ ಅವರು ಬಿಜೆಪಿಯನ್ನ ಮತ್ತು ಅಮಿತ್ ಶಾ ಅವರನ್ನ TVKಯ ಸೈದ್ಧಾಂತಿಕ ಶತ್ರು ಅನ್ನೋದನ್ನೇ ಹೇಳ್ತಾ ಬಂದಿದ್ರು. ಯಾಕಂದ್ರೆ ವಿಜಯ್ ಅವರ ವ್ಯಕ್ತಿತ್ವ, ವಿಜಯ್ ಅವರ ನಡೆ ನುಡಿಗಳನ್ನ ನೋಡಿದ ಮೇಲೇನೆ ಅಣ್ಣಾಮಲೈಯವರನ್ನ ಅಖಾಡದಲ್ಲಿ ಇರಿಸ್ಬೇಕೋ ಇರಿಸಬಾರ್ದೋ ಅನ್ನೋದನ್ನ ನಿರ್ಧರಿಸಿದ್ರು ಅಮಿತ್ ಶಾ. ಒಂದು ವೇಳೆ ಅಣ್ಣಾಮಲೈಯವರು ಕೂಡ ಅಖಾಡದಲ್ಲಿದ್ದಿದ್ರೆ ಬಿಜೆಪಿ ಇವತ್ತು 1 ಸ್ಥಾನನೂ ಏನೋ ಗೆದ್ದಿದೆ ತಮಿಳುನಾಡಲ್ಲಿ. ಅದು ಕನಿಷ್ಠ 9-10 ಸ್ಥಾನಗಳಾದ್ರೂ ಕನಿಷ್ಠ ಸಿಕ್ತಿತ್ತು. ಆದರೆ ಅಮಿತ್ ಶಾ ಅವರು ವಿಜಯ್ ಅವರ ವೇಗವನ್ನ ನೋಡಿದ ಮೇಲೆ ಎಲ್ಲೋ ಒಂದು ಕಡೆ ಹಿಂದೇಟ್ ಹಾಕಿದ್ರು. ಈಗ ಅವರು ಗೆದ್ದ ಮೇಲೆ ಅವರು CM ಆಗೋದಕ್ಕೂ ಕೂಡ ತಡೀತಿದ್ದಾರೆ ಪರೋಕ್ಷವಾಗಿ ಅನ್ನುವಂಥದ್ದು TVK ವಲಯದಲ್ಲಿ ತಮಿಳುನಾಡಲ್ಲಿ ಚರ್ಚೆ ಆಗ್ತಿರುವಂತಹ ವಿಚಾರ. ಇನ್ನೂ ಮುಖ್ಯ ಅಂದ್ರೆ ಹಿಂದಿ ಹೇರಿಕೆಯ ವಿಚಾರವಾಗಿ ತಮಿಳುನಾಡಿನ ಎಲ್ಲ ನಾಯಕರು ಪಕ್ಷಾತೀತವಾಗಿ ಬಿಜೆಪಿಯ ನಾಯಕರನ್ನ ಹೊರತುಪಡಿಸಿ ಇನ್ಕ್ಲೂಡಿಂಗ್ ವಿಜಯ್, ಅಮಿತ್ ಶಾ ಅವರ ವಿರುದ್ಧ ಕಟು ಟೀಕೆಗಳನ್ನ ತುಂಬಾ ಸೂಕ್ಷ್ಮವಾಗಿ ಮಾಡಿದ್ರು. ಈ ಎಲ್ಲ ಅಂಶಗಳು ಕೂಡ ರಾಜೇಂದ್ರ ವಿಶ್ವನಾಥ್ ಅರ್ಲೇಕರ್ ಅವರ ಮೂಲಕ ಅಮಿತ್ ಶಾ ಅವರು ಒಂದು ಕ್ವಾಟ್ಲೆ ಕೊಡ್ತಿದ್ದಾರೆ. ಸಂವಿಧಾನದತ್ತವಾಗಿ ವಿಜಯ್ ಅವರು ಸಮರ್ಥರು ಮುಖ್ಯಮಂತ್ರಿ ಆಗಲಿಕ್ಕೆ. ಫ್ಲೋರ್ ಟೆಸ್ಟ್ ಸಂದರ್ಭದಲ್ಲಿ ಅವರು 18 ಅಲ್ಲ 128 ಮ್ಯಾಜಿಕ್ ನಂಬರ್ ಅನ್ನ ಬೇಕಿದ್ರು ಈಗ ತೋರಿಸಬಲ್ಲಂತಹ ಶಕ್ತಿ TVK ಪಕ್ಷಕ್ಕೆ ವಿಜಯ್ ಅವರಿಗೆ ಇದೆ. ಬೇರೆ ರಾಜ್ಯಗಳಲ್ಲಿನ ತರಲೆ ರಾಜಕಾರಣಿಗಳು, ಕಚಡ ರಾಜಕಾರಣಿಗಳು, ಸೈದ್ಧಾಂತಿಕ ಬದ್ಧತೆಯನ್ನು ಮರೆತಂತಹ ರಾಜಕಾರಣಿಗಳು ತಮಿಳುನಾಡಲ್ಲಿಲ್ಲ. ದ್ರಾವಿಡ ಹೋರಾಟದ ವಿಚಾರಕ್ಕೆ ಬಂದಾಗ VCK ಇರಬಹುದು, CPI, CPIM, ಬೇರೆ ಸಣ್ಣ ಪುಟ್ಟ ಪಕ್ಷಗಳಿರಬಹುದು, ಇನ್ಕ್ಲೂಡಿಂಗ್ DMK ಇರಬಹುದು, ಬಾಹ್ಯ ಬೆಂಬಲವನ್ನ TVKಗೆ ಕೊಡಬಲ್ಲರು, ಪ್ರದರ್ಶಿಸಬಲ್ಲರು. ಆದರೆ ಅರ್ಲೇಕರ್ ಅವರು ಕೇಂದ್ರದ ಮಾತನ್ನ ಕೇಳ್ಕೊಂಡು ಹೇಗೆ ಮಾಡ್ತಿದಾರೋ ಗೊತ್ತಿಲ್ಲ. ಆದರೆ ಬಹುಪಾಲು ರಾಜ್ಯಪಾಲರು ಈ ಹಿಂದೆ ಕೂಡ ಕೇಂದ್ರ ಸರ್ಕಾರ ಯಾವುದಿರುತ್ತೆ ಅವರ ಸರ್ಕಾರ, ಆ ಸರ್ಕಾರದ ಮಾತಿಗೆ ತಾಳಕ್ಕೆ ತಕ್ಕಂತೆ ಕುಣಿತಾರೆ. 7ನೇ ತಾರೀಕು ಅವರು ಮುಖ್ಯಮಂತ್ರಿ ಆಗ್ತಾರೋ ಬಿಡ್ತಾರೋ, ಆದ್ರೆ ಅವರು ಮುಖ್ಯಮಂತ್ರಿ ಆಗೋದನ್ನ, ವಿಜಯ್ ಮುಖ್ಯಮಂತ್ರಿ ಆಗೋದನ್ನ ಯಾರ ಕೈಲೂ ತಡೆಯೋದಕ್ಕೆ ಆಗೋದೇ ಇಲ್ಲ. ಹಾಗಿದ್ರೆ ತೀರಾ ಹೊಸ ನಾಯಕತ್ವಕ್ಕೆ, ಜೆನ್ಜಿ ಬೆಂಬಲಿತ ನಾಯಕತ್ವಕ್ಕೆ ಬಿಜೆಪಿ, ಅಮಿತ್ ಶಾ ಈ ತರದ ತಡೆ ಒಡ್ಡುತ್ತಿದ್ದಾರೆ, ಅಧಿಕಾರವನ್ನ ದುರ್ಬಳಕೆ ಮಾಡಿಕೊಂಡು ಗೋಳಾಡಿಸ್ತಿದ್ದಾರೆ ಅನ್ನೋದಿದೆಯಲ್ಲ, ಜೆನ್ಜಿ ಇದನ್ನು ಕೂಡ ಸೂಕ್ಷ್ಮವಾಗಿ ನೋಡುತ್ತೆ ಅಲ್ವಾ? ಇಂತಹ ಅಧಿಕಾರ ದುರ್ಬಳಕೆಗೂ ಕೂಡ ಮುಂದಿನ ದಿನಮಾನಗಳಲ್ಲಿ ತಕ್ಕ ಪಾಠ ಕಲಿಸುತ್ತಾ? ಕಮೆಂಟ್ ಮಾಡಿ.